ನಮಸ್ಕಾರ. ಸೊ ನನ್ನ ಹೆಸರು ಈರಣ್ಣ ಅಂತೇಳಿ. ಸೊ ನಾನು ತುಮಕೂರಿಂದ ಬಂದಿದ್ದೀನಿ. ಸೊ ನಾನು ಲಾಸ್ಟು ಇಯರು ಜೂನ್ 26ನೇ ತಾರೀಕು ತುಮಕೂರು ಪ್ರೈವೇಟ್ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದೆ. ಸೊ ನನಗೆ ಹಾಪ್ಸಸ್ ಥರ ಆಗಿ ಇನ್ಫೆಕ್ಷನ್ ಆಗಿ ಒಳಗಡೆ ಇನ್ಫೆಕ್ಷನ್ ಪ್ಲಸ್ ಆಗಿ ನಿದ್ದೆ ಮಾಡೋಕ್ಕಾಗ್ತಿರ್ಲಿಲ್ಲ. ನಿದ್ದೆ ಮಾಡೋಕ್ಕಾಗ್ತಿರಲಿಲ್ಲ ಅಂದರೆ ಆ ಕಷ್ಟನ ಅನುಭವಿಸಿರೋರಿಗೆ ಗೊತ್ತಾಗುತ್ತೆ. ಸೊ 11 ನೈಟು ನಾನು ನಿದ್ದೆ ಮಾಡಿಲ್ಲ. ಸೊ ಅದಾದಮೇಲೆ ಒಂದ್ಸಲಿ ನಾನು ಲೋಕಲ್ ಹಾಸ್ಪಿಟ್ಲಿಗೆ ತೋರಿಸಿದಾಗ ಇದು ಕ್ಯೂರ್ ಆಗುತ್ತೆ ಅಂತೇಳಿ ಮೆಡಿಷನ್ ಕೊಟ್ಟರು. ನಾನು ಇಂಜೆಕ್ಷನ್ ಮೆಡಿಷನ್ ತೊಗೊಂಡೆ. ಅಲ್ಲಿ ಟೈಫಾಯ್ಡ್ ಅಂತ ಹೇಳಿದ್ರು. ಸೊ ಆಮೇಲೆ ಟೈಫಾಯ್ಡಿಗೆ ಡ್ರಿಪ್ ಹಾಕ್ಸ್ಕೊಂಡು 5 ಡೇಸ್ ಇಂಜೆಕ್ಷನ್ ತೊಗೊಂಡ್ವಿ. ಸೊ ಆದರೂ ಅದು ಗೊತ್ತಾಗಲಿಲ್ಲ. ಜ್ವರ ಕಮ್ಮಿ ಆಯಿತು. ದೆನ್ ಅದಾದಮೇಲೆ ಒಂದು ಪ್ರೈವೇಟ್ ಹಾಸ್ಪಿಟ್ಲಿಗೆ ಹೋಗಿ ನಾನು ಕನ್ಸಲ್ಟ್ ಆದೆ. ಪ್ರೈವೇಟ್ ಹಾಸ್ಪಿಟ್ಲಿಗೆ ಕನ್ಸಲ್ಟ್ ಆದಾಗ ಅದು ಹಾಪ್ಸಸ್ ಆಗಿದೆ, ಒಳಗಡೆ ಪಸ್ ಕಲೆಕ್ಟ್ ಆಗಿದೆ ಅಂತ ಹೇಳ್ಬಿಟ್ಟು ಅದನ್ನು ಓಪನ್ ಮಾಡಿ ಸೊ ನನಗೆ ಸರ್ಜರಿ ಮಾಡಿದ್ರು. ಸರ್ಜರಿ ಮಾಡಿದಾಗ ಸೊ ನಾನು 9 ದಿನ ಗೌರ್ಮೆಂಟ್ ಇದರಲ್ಲಿ ಹಾಸ್ಪಿಟ್ಲಲ್ಲಿದ್ದೆ. ಅಲ್ಲಿ ಸರ್ಜರಿ ಮಾಡೋ ಟೈಮಲ್ಲಿ ಸೊ 9 ದಿನ ಹಾಸ್ಪಿಟ್ಲಲ್ಲಿದ್ದು ಅಲ್ಲಿ ಓಕೆ ಆಯಿತು, ಡಿಸ್ಚಾರ್ಜ್ ಆಯಿತು. 2-2.5 ತಿಂಗಳು ಬೆಡ್ ರೆಸ್ಟ್ ಬೇಕು ಅಂತ ಹೇಳಿದ್ರು. ಕಂಪ್ಲೀಟ್ಲಿ ಬೆಡ್ ರೆಸ್ಟ್ ಆದೆ. ದೆನ್ ಅದಾದಮೇಲೆ ಸೊ ಮತ್ತೆ ಇನ್ನೂ ಹೀಲ್ ಆಗ್ತಾ ಇತ್ತು. ಹೀಲ್ ಆಗ್ತಾ ಸೊ ಒಂದು 6 ತಿಂಗಳು 7 ತಿಂಗಳಾದ್ಮೇಲೆ ಮತ್ತೆ ಪೇನ್ ಸ್ಟಾರ್ಟ್ ಆಯಿತು. ಮತ್ತೆ ಪೇನ್ ಸ್ಟಾರ್ಟ್ ಆದಾಗ ಓಕೆ ಏನೋ ಜರ್ನಿ ಎಲ್ಲ ಆಗಿರಬೇಕು ಅಂತ ಅನ್ಕೊಂಡೆ ನಾನು. ದೆನ್ ಅದಾದಮೇಲೆ ಮತ್ತೆ ಹೋಗಿ ಅಲ್ಲೇ ಕನ್ಸಲ್ಟ್ ಮಾಡಿದೆ 1 ಮಂತ್ ಆದಮೇಲೆ. ಇಲ್ಲ, ಒಳಗಡೆ ಮತ್ತೆ ಪಸ್ ಆಗ್ತಾ ಇದೆ, ಮತ್ತೆ ಸರ್ಜರಿ ಬೇಕಾಗುತ್ತೆ ಅಂತೇಳಿ MRI ಸ್ಕ್ಯಾನ್ ಕೊಟ್ಟರು. MRI ಸ್ಕ್ಯಾನ್ ಮಾಡ್ಕೊಂಡಾದ್ಮೇಲೆ ಅಲ್ಲಿ ಪಿಸ್ತೂಲ ಇದಕ್ಕೆ ಚೆಕ್ ಮಾಡಿಸಿದಾಗ ಒಳಗಡೆ ಇದೆ ಅಂತೇಳಿ ಸೊ ಒಂದ್ಸಲಿ ರೀಅಟ್ಯಾಕ್ ಆಯಿತು. ಸೊ ಅದಾದಮೇಲೆ ನಾನು ಏನು ಮಾಡೋದು, ಯಾವ ಥರ ಮಾಡೋದು ಅಂತ ತುಂಬ ಟೆನ್ಷನಲ್ಲಿದ್ದೆ. ಮತ್ತು ಸುಮಾರು ಸರ್ಚ್ ಮಾಡಿದೆ ನಾನು, ಎಲ್ಲಿ ಏನೋ ಇತ್ತು ಅಂತೇಳಿ. ನನಗೊಬ್ಬರು ನಮ್ಮ ಸ್ನೇಹಿತರೊಬ್ಬರು ಡಾಕ್ಟ್ರು ರೆಫರ್ ಮಾಡಿದ್ರು ಮಡಿಲು ಇದು ಸತ್ಯನಾರಾಯಣ ಮೂರ್ತಿ ಅಂತ ಹೇಳ್ಬಿಟ್ಟು. ಸೊ ಅವರು ಇಲ್ಲ, ನೀನು ಎಲ್ಲಿಗೂ ಹೋಗ್ಬೇಡ, ಸ್ಮೈಲ್ ಅಂತ ಇದೆ ಮತ್ತಿಕೆರೆಯಲ್ಲಿ, ಅಲ್ಲಿ ಹೋಗಿ ನೀನು ಫಸ್ಟು ಒಂದ್ಸಲ ಡಾಕ್ಟರ್ ಪರಮೇಶ್ವರ್ ಅಂತ ಇರ್ತಾರೆ, ಕ್ಯಾಶುವಲ್ ಆಗಿ ಮೀಟ್ ಮಾಡು. ಅವರು ಏನು ಸಜೆಸ್ಟ್ ಹೇಳ್ತಾರೆ ಅದನ್ನು ಕಂಪ್ಲೀಟ್ಲಿ ಇಂಪ್ಲಿಮೆಂಟ್ ಮಾಡು, ನಿನಗೆ ಕ್ಯೂರ್ ಆಗುತ್ತೆ ಅಂತ ಹೇಳಿದ್ರು. ಸೊ ದೆನ್ ಅದಾದಮೇಲೆ ನಾನು ಒಂದು ವಾರ ಬರಲಿಲ್ಲ. ನಾನು ಸ್ಮೈಲ್ ಹಾಸ್ಪಿಟ್ಲ್ ಬಗ್ಗೆ ಸ್ಟಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಹೆಂಗಿದೆ ಏನಿದೆ ಅಂತೇಳಿ ಅದನ್ನು ನಾನು ಸುಮಾರು 1 ವಾರ ಸ್ಟಡಿ ಮಾಡಿದ್ದೀನಿ. ಸ್ಮೈಲ್ ಹಾಸ್ಪಿಟ್ಲ್ ಬಗ್ಗೆ ಸುಮಾರು ಜನ ಕೊಟ್ಟಿರೋ ಫೀಡ್ಬ್ಯಾಕು, ರಿಸಲ್ಟ್ ಹೆಂಗಿದೆ ಅಂತೇಳಿ, ಫಾರಿನಿಂದೆಲ್ಲ ಬಂದು ಇಲ್ಲಿ ಟ್ರೀಟ್ಮೆಂಟ್ ತೊಗೊಂಡಿರೋರು, ಬೇರೆ ನಮ್ಮ ಇಂಡಿಯಾದಲ್ಲೇ ಬೇರೆ ಸ್ಟೇಟಿಂದ ಬಂದು ತೊಗೊಂಡಿರೋರು, ತಮಿಳ್ನಾಡಿಂದ ಬಂದಿದ್ದಾರೆ, ಆಂಧ್ರದಿಂದ ಬಂದಿದ್ದಾರೆ. ಅವ್ರನ್ನೆಲ್ಲ ಕಾಂಟ್ಯಾಕ್ಟ್ ಮಾಡಿಕೊಂಡು ಅವ್ರ ಫೇಸ್ನ ಐಡೆಂಟಿಫೈ ಮಾಡಿ ಫೇಸ್ಬುಕ್ಕಲ್ಲಿ ಅವ್ರನ್ನ ಕನ್ಸಲ್ಟ್ ಮಾಡಿದೆ ಹೆಂಗಿದೆ ಅಂತೇಳಿ. ಅವ್ರು ಬೆಟರ್ ರಿಸಲ್ಟ್ ಹೇಳಿದ್ರು. ಸೊ ಅದಾದಮೇಲೆ ನಾನು ಸರ್ನ ಬಂದು ಮೀಟ್ ಮಾಡಿದ್ಮೇಲೆ ಸರ್ ಒಂದು ಟೆನೆಟ್ ಅಂತ ಹೇಳ್ಬಿಟ್ಟು ಒಂದು ಸ್ಕ್ಯಾನಿಂಗ್ ಸೆಂಟ್ರಿಗೆ ಕೊಟ್ಟು ಮಾತಾಡಿ ಓಕೆ ಆಯಿತು ನಾನು ರೆಡಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿ ಸ್ಕ್ಯಾನಿಂಗ್ ಮಾಡಿಸ್ಕೊಂಡು ಫಸ್ಟು ಎಕ್ಸಾಕ್ಟ್ ಫಿಸಿಕಲ್ ಸಿಚುಯೇಷನ್ ಇದೆ ಅಂತ ನೋಡೋಣ ಅಂತ ಹೇಳ್ಬಿಟ್ಟು ಒಂದು ಆಪಲ್ ಕೊಟ್ಟು ಕಳಿಸ್ತಾರೆ. ಸ್ಮೈಲ್ ಅಂತ ಆಪಲೆಲ್ಲ ಇದೆ. ಸೊ ಆ ಆಪಲ್ ಕೊಟ್ಟಾಗ ಅವತ್ತು ನಾನು ಊಟ ತಿಂದಿಲ್ಲ, ಪೂರ್ತಿ ಅದೊಂದು ಆಪಲ್ ಜೀವನ ಮಾಡಿದ್ದೀನಿ ಅವತ್ತು. ಸ್ಕ್ಯಾನಿಂಗ್ ಮಾಡಿಸ್ಕೊಂಡು ಬಂದು ಆದಮೇಲೆ ಸೊ ನನಗೆ ಸರ್ನ ಮೀಟ್ ಮಾಡಿದೆ, ಈ ಥರ ಸಿಚುಯೇಷನ್ ಐತೆ, ಮಲ್ಟಿಪಲ್ ಟ್ರ್ಯಾಕ್ ಓಪನ್ ಆಗಿದೆ ಅಂತ ಹೇಳಿದ್ರು. ಸೊ ಆಲ್ರೆಡಿ ಒಂದ್ಸಲಿ ಸರ್ಜರಿ ಆಗಿ ತುಂಬ ಸಫರ್ ಆಗಿದ್ದೆ. ಸೊ ಅದಾದಮೇಲೆ ಸರು ನಿನ್ನ ಲೈಫಲ್ಲಿ ಮತ್ತೆ ಅಟ್ಯಾಕ್ ಆಗದೆ ನಾನು ಕ್ಯೂರ್ ಮಾಡಿಕೊಡ್ತೀನಿ, ತಲೆ ಕೆಡಿಸ್ಕೊಂಬೇಡ, ಹೋಗು ನೀನು ಅಡ್ಮಿಟ್ ಆಗ್ಬಿಡಿ ಇವಾಗಲೇ ಅಂತ ಹೇಳಿದ್ರು. ಇಲ್ಲ ಸರ್ ನಾನು ಅಡ್ಮಿಟ್ ಆಗಲ್ಲ, ಸ್ವಲ್ಪ ಬೇರೆ ಪ್ರಾಬ್ಲಮ್ ಇದೆ ಹಂಗೆ ಹಿಂಗೆ ಅಂತ ಹೇಳಿದೆ ನಾನು. ಸೊ ಹೇಳಿದ ಮೇಲೆ ಸರಿ ಹೋಗಿ ನೀನು ಎಲ್ಲ ರೆಡಿ ಮಾಡ್ಕೊಂಡು ಬಂದು ರೆಡಿ ಮಾಡ್ಕೊಂಡು ನೀನು ಅಡ್ಮಿಟ್ ಆಗು, ಕ್ಯೂರ್ ಮಾಡಿಕೊಡ್ತೀನಿ ಅಂತೇಳಿ ನನಗೆ ಅವತ್ತೇ ಪರಮೇಶ್ವರು ಅಶ್ಯೂರೆನ್ಸ್ ಕೊಟ್ಟರು. ಅಶ್ಯೂರೆನ್ಸ್ ಕೊಟ್ಟಾದ್ಮೇಲೆ ಸೊ ಇವತ್ತು ನಾನು ಪವಿತ್ರ ಮೇಡಮ್ಗೆ ಮತ್ತು ಸೌಮ್ಯ ಮೇಡಮ್ಗೆ ದೊಡ್ಡ ಥ್ಯಾಂಕ್ಸ್ ಹೇಳ್ತೀನಿ ಸರ್. ಜೊತೆಗೆ ಅವ್ರು ನನ್ನ ಹತ್ರ ಡೈಲಿ 2 ಡೇಸ್ 3 ಡೇಸ್ ಕಾಲ್ ಮಾಡಿ ಏನು ನಿನ್ನ ಕಷ್ಟ ಏನಿದೆ ಅಂತೇಳಿ ಫಾಲೋ ಅಪ್ ಮಾಡಿ ಅವರು ನನ್ನ ಕಂಪ್ಲೀಟ್ಲಿ ಇದು ಮಾಡಿಕೊಂಡು, ನಾನು ಬೇರೆ ಹಾಸ್ಪಿಟ್ಲಿಗೆ ಹೋಗೋದಾ ಇಲ್ಲಿಗೆ ಹೋಗೋದಾ ಅಂತ ಕನ್ಫ್ಯೂಷನ್ ಆಗಿದ್ದೆ. ಸೊ ಸೌಮ್ಯ ಮೇಡಮ್ ಕಂಪ್ಲೀಟ್ಲಿ ಫಾಲೋ ಅಪ್ ಮಾಡಿ, ಇಲ್ಲ ಮೇಡಮ್ ನನ್ನ ಫೈನಾನ್ಷಿಯಲ್ ಸಿಚುಯೇಷನ್ ತುಂಬ ಇದೆ ಅಂತ ಹೇಳಿದಾಗ, ಇಲ್ಲ ಬಾ ನೀನು ಫಸ್ಟ್ ಇಲ್ಲಿ ಟ್ರೀಟ್ಮೆಂಟ್ ತಗೋ, ಮಿಕ್ಕಿದ ಆಮೇಲೆ ನೋಡೋಣ ಅಂತಂದು. ಸೊ ನಾನು ಮೆಡಿಷನ್ ಇದರಲ್ಲಿ ಹಾಸ್ಪಿಟ್ಲ್ ವಿಚಾರದಲ್ಲಿ ಹೇಳಬೇಕು ಅಂತ ಹೇಳಿದ್ರೆ, ಮನಿಗೋಸ್ಕರ ಟ್ರೀಟ್ಮೆಂಟ್ ಮಾಡೋದು ಬೇರೆ ಇರ್ತದೆ, ಜನರಿಗೋಸ್ಕರ ಇರೋ ಹಾಸ್ಪಿಟ್ಲು ಅಂತ ಹೇಳಿದ್ರೆ ನನ್ನ ಇದರಲ್ಲಿ 40-42 ವರ್ಷ ಕೆರಿಯರಲ್ಲಿ ಸ್ಮೈಲ್ ಹಾಸ್ಪಿಟ್ಲು ಫಸ್ಟ್ ಟೈಮ್ ಮಾಡಿದ್ದೀನಿ. ಪೇಮೆಂಟು ಇಲ್ಲ ಅಂತ ಹೇಳಿದ್ರು ಬಂದು ತೋರಿಸಿ ಬಾ ನೀನು ಹುಷಾರಾಗು ಆಮೇಲೆ ನೋಡ್ಕೊಳ್ಳೋಣ, ಫಸ್ಟು ಟ್ರೀಟ್ಮೆಂಟ್ ತಗೋ ಅಂತೇಳಿ ಮೇಡಮ್ ಕನ್ವಿನ್ಸ್ ಮಾಡಿ ಸೊ ಇವತ್ತು ರೆಡಿ ಮಾಡಿ ಎಲ್ಲ ಹೀಲ್ ಆಗಿದೆ, ಸಕ್ಸಸ್ ಇದ್ದೀನಿ. ದಯವಿಟ್ಟು ಎಲ್ರಿಗೂ ಹೇಳೋದೊಂದೇ, ಫಸ್ಟು ಬಂದು ನೀವು ಸ್ಮೈಲ್ ಹಾಸ್ಪಿಟ್ಲ್ ಮೀಟ್ ಮಾಡಿ ಕನ್ಸಲ್ಟ್ ಮಾಡಿ. ಎಲ್ಲೋ ಹೋಗಿ ಒಂದ್ಸಲಿ 2 ಸಲ ಆಪರೇಷನ್ ಮಾಡಿಸ್ಕೊಂಡು ಸರ್ಜರಿ ಮಾಡಿಸ್ಕೊಂಡು
ಸೊ ನಾವು ಅಲ್ಲಿ ಸಫರ್ ಆಗಿ ಮತ್ತೆ ಇಲ್ಲಿ ಸಫರ್ ಆಗಿ ಫೈನಾನ್ಷಿಯಲ್ ವೀಕ್ ಆಗಿ ಇವೆಲ್ಲ ರಿಸ್ಕ್ ಆಗ್ತವೆ. ಫಸ್ಟ್ ಬಂದು ಕನ್ಸಲ್ಟ್ ಮಾಡಿ, ಡಾಕ್ಟರ್ ಪರಮೇಶ್ವರ್ ಸರ್ನ ಕನ್ಸಲ್ಟ್ ಮಾಡಿ, ತುಂಬಾ ನೀಟಾಗಿ ಕಂಪ್ಲೀಟ್ಲಿ ಹೌಸ್ ಕೀಪರ್ ಇಂದ ಹಿಡಿದು ಡಾಕ್ಟರ್ ತನಕ ಪ್ರತಿಯೊಬ್ಬರು ತುಂಬಾ ನೀಟಾಗಿ ಕ್ಯೂರ್ ಮಾಡಿ ಏನ್ ಬೇಕು ಅಂತ ಸೌಮ್ಯವಾಗಿ ಅವರು ಎಕ್ಸ್ಪ್ಲೇನ್ ಮಾಡಿ, ನಮಗೆ ಏನ್ ಎಸ್ಪೆಷಲಿ ಪೇಷಂಟ್ಗೆ ಏನ್ ನಡೆಸಿದೆ ಅದನ್ನು ಕಂಪ್ಲೀಟ್ಲಿ ಅಲ್ಲಿ ರೆಡಿ ಮಾಡಿಕೊಡ್ತಾರೆ. ಸೊ ಬಂದು ಮೀಟ್ ಮಾಡಿ. ಮತ್ತೆ ಇನ್ನೊಂದು ಏನಂತ ಹೇಳ್ತೀನಿ, ದಯವಿಟ್ಟು ಬಂದ್ ಪೇಷಂಟ್ಸು ನಾವು ಬಂದಿರೋದು ನಮ್ಮ ಹೆಲ್ತ್ನ ಕ್ಯೂರ್ ಮಾಡ್ಕೊಳಕ್ಕೋಸ್ಕರ. ಇಲ್ಲಿ ಬಂದು ಸರ್ರು ಅರ್ಧ ಗಂಟೆ ಲೇಟ್ ಆಗಿರ್ತಾರೆ, ಸ್ಟಾಫ್ ಅರ್ಧ ಗಂಟೆ ಲೇಟ್ ಆಗಿರ್ತಾರೆ. ದಯವಿಟ್ಟು ರೆಸ್ಟ್ ಇಂದ ನೀಟಾಗಿ ಕುತ್ಕೊಂಡು ಮುಂದಿನ ಲೇಟ್ ಆಗಿ ಗೈಡ್ ತಗೊಂಡು ಟ್ರೀಟ್ಮೆಂಟ್ ತಗೊಳ್ಳಿ ಅಂತ ಹೇಳ್ತೀನಿ. ಇಲ್ಲಿ ಬಂದಾಗ ನಾನು ಕಾಯಕ್ಕಾಗಲ್ಲ, ನಾನು ಬೇರೆ ಹಾಸ್ಪಿಟ್ಲಿಗೆ ಹೋಗ್ತೀನಿ, ಇದೆಲ್ಲ ರೀಸನ್ ಅಲ್ಲ. ಸೊ ನಮ್ಗೆ ಹೆಲ್ತ್ ಬೇಕು, ಎಲ್ಲೋದ್ರೂ ಹೆಲ್ತೇ ಇಂಪಾರ್ಟೆಂಟ್. ಹಾಗಾಗಿ ಇದು ಹೆಲ್ತಿಗೋಸ್ಕರ ಇರೋ ಹಾಸ್ಪಿಟ್ಲು. ಬಂದು ಫಸ್ಟ್ ಇಲ್ಲಿ ಗೈಡ್ ಮಾಡ್ಕೊಂಡು ಅವ್ರ ಡೈರೆಕ್ಷನ್ ಪ್ರಕಾರ ಇಂಪ್ಲಿಮೆಂಟ್ ಮಾಡಿ ಅಂತ ಹೇಳ್ತೀನಿ.